ನಮಸ್ಕಾರ. ಕರ್ನಾಟಕ ಇದೀನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಬಳ್ಳಾರಿ ಫೈರಿಂಗ್ ಪ್ರಕರಣ, ಖಾಸಗಿ ಬುಲೆಟ್ನಿಂದ ಸಾವು ಸಂಭವಿಸಿದ ಬಗ್ಗೆ ಅನುಮಾನ, ಸಮಗ್ರ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆದೇಶ. ಆಲೂಗೆಡ್ಡೆ ಬೆಳೆಯುವಲ್ಲಿ ರಾಜ್ಯಕ್ಕೆ ಹಾಸನ ಜಿಲ್ಲೆ ಮೊದಲು, ಬೆಳೆ ಸಾಲ ಪಡೆದವರಿಗೆ ವಿಮೆ ಕಡ್ಡಾಯ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಕರೆ. ಲಂಚದ ಕಿರುಕುಳಕ್ಕೆ ಬೀಳಲಿದೆ ಬ್ರೇಕ್, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಹಾಸನದಲ್ಲಿ ಸಮಿತಿ ಸಜ್ಜು, ಜಿಲ್ಲಾಧ್ಯಕ್ಷ ಮಲ್ಲೇಶ್ ಮಾಹಿತಿ. ಬಳ್ಳಾರಿ ಗಲಾಟೆ ಸಂಬಂಧ ತನಿಖೆಗೆ ಸೂಚನೆ ನೀಡಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಘಟನೆ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ವಾ? ಬಿಜೆಪಿಯವರ ಗನ್ನ ಅಥವಾ ಕಾಂಗ್ರೆಸ್ನವರ ಗನ್ನಿಂದ ಬಂದಿದೆಯಾ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ತನಿಖೆ ಮಾಡಲು ಹೇಳಿದ್ದೇನೆ ಎಂದರು. ಇನ್ನು ಖಾಸಗಿ ಬುಲೆಟ್ನಿಂದ ಸಾವಾಗಿದೆ ಎಂಬ ಬಳ್ಳಾರಿ ಎಸ್ಪಿ ಮಾಹಿತಿ ಕೊಟ್ಟಿರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಅವರ ಸೆಕ್ಯೂರಿಟಿಗಾಗಿ ಗನ್ ಇಟ್ಟುಕೊಂಡಿದ್ದಾರೆ, ಏರ್ನಲ್ಲಿ ಗನ್ ಫೈರ್ ಮಾಡಿದ್ದಾರೆ, ಅದಕ್ಕೆ ಫೈರಿಂಗ್ ಮಾಡಿರೋದು ಮನುಷ್ಯನಿಗೆ ತಗಲಿದೆ. ರಾಜಶೇಖರ್ ಸತ್ತು ಹೋಗಿದ್ದಾರೆ, ಯಾರ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ವಾ? ಅದಕ್ಕೆ ತನಿಖೆ ಮಾಡಿ ವರದಿ ಕೊಡಿ ಎಂದು ಹೇಳಿದ್ದೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಕ್ವೈರಿ ಮಾಡಿ. ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಅಲ್ಲಿ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಆಲೂಗೆಡ್ಡೆ ಬೆಳೆಯುವಲ್ಲಿ ರಾಜ್ಯಕ್ಕೆ ಹಾಸನ ಜಿಲ್ಲೆಯೇ ಮೊದಲನೆಯದಾಗಿದ್ದು, ಹಾಸನ ಎಂದರೆ ಆಲೂಗೆಡ್ಡೆ ಎಂದೇ ಗುರುತಿಸಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿದ್ದಾರೆ. ತೋಟಗಾರಿಕಾ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಸುಸ್ಥಿರ ಹಾಗೂ ಗುಣಮಟ್ಟದ ಬೀಜೋತ್ಪಾದನಾ ಕ್ರಮಗಳು ಮತ್ತು ಕಾನೂನುಗಳ ಕುರಿತು ಹಮ್ಮಿಕೊಂಡಿದ್ದ ಒಂದು ದಿನದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಆಲೂಗೆಡ್ಡೆ ಮತ್ತು ಟೊಮೆಟೊ ಬೆಳೆಯುವ ರೈತರು ವಿಮೆಗೆ ನೋಂದಣಿ ಮಾಡಿಸುವ ಮುನ್ನ ನಮ್ಮ ತಾಲೂಕಿನ ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಿ ತಮ್ಮ ಬೆಳೆ, ಗ್ರಾಮ ಅಥವಾ ಹೋಬಳಿಯನ್ನ ವಿಮಾ ಯೋಜನೆಯಡಿ ಅಧಿಸೂಚಿಸಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು. ಬೆಳೆ ಸಾಲ ಪಡೆದ ರೈತರು ಬೆಳೆ ವಿಮೆ ಯೋಜನೆಗಳಲ್ಲಿ ಕಡ್ಡಾಯವಾಗಿ ಒಳಪಡುತ್ತಾರೆ. ಒಂದು ವೇಳೆ ಬೆಳೆ ಸಾಲ ಪಡೆದ ರೈತರು ವಿಮಾ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛಿಸದಿದ್ದಲ್ಲಿ ಈ ಕುರಿತು ಬ್ಯಾಂಕ್ನ ವ್ಯವಸ್ಥಾಪಕರಿಗೆ ಅಂತಹ ರೈತರನ್ನ ಬೆಳೆ ವಿಮೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಇದನ್ನ ಪರಕೀಯ ಅಂತಾನೆ ಪರಿಗಣಿಸಿದ್ದು ಇದೆ. ನಾವು ಸಣ್ಣವರಿದ್ದಾಗ ಆಲೂಗಡ್ಡೆ ಸಾಂಬಾರು ಮಾಡಿದ್ರೆ ಮನೆಗೆ ಬೈದಿದ್ದು ಇದೆ. ಇದು ಇಲ್ಲಿನ ವಾತಾವರಣಕ್ಕೆ, ಹವಾಮಾನಕ್ಕೆ ಹೊಂದ್ಕೊಳ್ಳೋದಿಲ್ಲ, ಇದನ್ನ ಯಾಕೆ ಮಾಡ್ತೀರಾ, ಇದರಿಂದ ಅಷ್ಟು ಆಗಿ ದೇಹಕ್ಕೆ ಬಂದೋದಿಲ್ಲ, ಇತರರು ಹೇಳ್ತಾ ಇದ್ದು ನಾವು ಕೇಳ್ತೇವೆ. ಅಂತಹ ಒಂದು ಬೆಳೆ ಆದ್ರೆ ಒಂದು ಸ್ಟಾರ್ಚಿ ಫುಡ್ ತುಂಬಾ ಆರೋಗ್ಯಕರವಾದ ಇದು ಬಂದಿರೋದು ದಕ್ಷಿಣ ಅಮೆರಿಕದಿಂದ, ಸೊಲನೇಷಿಯಾ ಫ್ಯಾಮಿಲಿಯಿಂದ, ಅದರ ವೈಜ್ಞಾನಿಕವಾಗಿ ಸೊಲೇನ ಅವರ ಜೀನಸ್ ಅವರ ಆ ಕುಟುಂಬದಿಂದ ಬಂದಿರ್ತಕ್ಕಂಥ ಒಂದು ಬೆಳೆ. ದಕ್ಷಿಣ ಅಮೆರಿಕದಿಂದ ಮೈಗ್ರೇಟ್ ಆಗಿ ಯುರೋಪ್ಗೆ ಬಂದು, ಯುರೋಪಿಂದ ನೆಕ್ಸ್ಟ್ ಏಷ್ಯಾಗೆ ಬಂದು ಹೊರದೇಶದಿಂದ ಬಂದಂತಹ ಒಂದು ತಳಿ. ಕಾಲಾನುಕ್ರಮ ಆಲೂಗಡ್ಡೆ ಎಷ್ಟು ಫೇಮಸ್ ಆಗೋಯ್ತು ಅಂದ್ರೆ, ಆತರ ನಾವು ಸಣ್ಣವರಿದ್ದಾಗ ಕೇಳ್ತಾ ಇದ್ದು, ಬರ್ತಾ ಆಲೂಗಡ್ಡೆ ಒಂದು ಸ್ಟೇಬಲ್ ಫುಡ್ ಅಂದ್ರೆ ಬಹಳ ಮುಖ್ಯ ಆಹಾರವಾಗಿ ಪರಿವರ್ತನೆ ಆಗೋಯ್ತು ನಮ್ಮ ದೇಶದಲ್ಲಿ. ಉತ್ತರ ಭಾರತದಲ್ಲಿ ಮೊದಲೇ ಆಗೋಯ್ತು. ಈಗ ದಕ್ಷಿಣ ಭಾರತದಲ್ಲೂ ಸಹ ಅಷ್ಟೇ ಪ್ರಚಲಿತವಾಗಿದೆ. ಅಂದ್ರೆ ಯಾವ್ದಾದ್ರು ಮನೆಯಲ್ಲಿ ಒಂದು ತರಕಾರಿ ಇದೆ ಅಂದ್ರೆ ಯಾವಾಗಲೂ ಯಾರ ಮನೆಯಲ್ಲಿ ಹೇಗಿರ್ತಾರೆ, ಟೊಮೊಟೊ ಈರುಳ್ಳಿ ಜೊತೆಯಲ್ಲಿ ಮೊದಲು ಟೊಮೊಟೊ ಇರಬೇಕು. ನಮ್ಮ ಜನಕ್ಕೆ ಟೊಮೊಟೊ ಈರುಳ್ಳಿ ಅಲ್ಲ, ಮೊದಲು ಈರುಳ್ಳಿ, ಆಮೇಲೆ ಟೊಮೊಟೊ, ಆಮೇಲೆ ಭ್ರಷ್ಟಾಚಾರ ಮುಕ್ತ ಸಮಾಜ ಹಾಗೂ ಸಮೃದ್ಧ ಸಮಾಜ ನಿರ್ಮಾಣ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಇಂಡಿಯಾದ ಜಿಲ್ಲಾಧ್ಯಕ್ಷ ಮಲ್ಲೇಶ್ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ರಹಿತ, ಸತ್ಯಾಚಾರಯುತ ಹಾಗೂ ಸಮೃದ್ಧ ಸಮಾಜ ನಿರ್ಮಾಣದ ಉದ್ದೇಶದಿಂದ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಹಾಸನ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಆರಂಭವಾಗಿದೆ. ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಸಂಸ್ಥೆಯನ್ನು 2012 ನವೆಂಬರ್ 29ರಂದು ಸ್ಥಾಪಿಸಲಾಗಿದ್ದು, ಇದು ಲಾಭರಹಿತ ಹಾಗೂ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯಾಗಿದೆ.
ಮಾನವೀಯ ನೆಲೆಯ ಮೇಲೆ ಸಾಮಾಜಿಕ ಪರಿಸರ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಹಾಗೂ ಸತ್ಯಾಚಾರವನ್ನು ಉತ್ತೇಜಿಸುವುದೇ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಸಂಸ್ಥೆಯ ಸ್ಥಾಪಕರಾದ ಡಾ ರಾಜೇಶ್ ಶುಕ್ಲಾ ಅವರು ಮಹಾತ್ಮ ಗಾಂಧಿ ಹಾಗೂ ಅಣ್ಣಾ ಹಜಾರೆ ಅವರ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಭಾರತೀಯ ಸಂವಿಧಾನದ ಅಡಿಯಲ್ಲಿ ದೇಶದ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದಿಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸದಸ್ಯರು ನೋಂದಾಯಿತರಾಗಿದ್ದಾರೆ ಎಂದರಲ್ಲದೆ ಹಾಸನ ಜಿಲ್ಲಾ ಸಮಿತಿಯು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಕಾರ್ಯಾರಂಭ ಮಾಡಿದ್ದು, ಸರ್ಕಾರಿ ಕಚೇರಿಗಳಲ್ಲಿ ಎದುರಾಗುವ ವಿಳಂಬ, ಲಂಚ ಹಾಗೂ ಭ್ರಷ್ಟಾಚಾರ ಪ್ರಕರಣಗಳನ್ನು ಸಮಿತಿಯ ಗಮನಕ್ಕೆ ತರಬೇಕೆಂದು ನಾಗರಿಕರಿಗೆ ಮನವಿ ಮಾಡಲಾಗಿದೆ ಎಂದರು. ಇಲ್ಲಿ ಡಾಕ್ಟರ್ ಆಗಿ ನಿವೃತ್ತರಾಗಿ ನಮ್ಮ ಗಾಂಧಿವಾದಿಗಳಾದಂಥ ಅಣ್ಣಾ ಹಜಾರೆ ಅವರ ಒಂದು ಇದನ್ನು ಹಜಾರೆ ಅವರು ಗಾಂಧಿ ತತ್ವವನ್ನು ಅನುಸರಣೆ ಮಾಡಿಕೊಂಡು ಅದರಂತೆಯೇ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಸರ್. ಸಂಸ್ಥೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಸುಮಾರು ಲಕ್ಷಾಂತರ ಜನ ಇದರ ಪದಾಧಿಕಾರಿಗಳಾಗಿದ್ದಾರೆ. ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಾರಂಭವಾದಂಥ ಸಂಸ್ಥೆಯನ್ನು ರಾಜ್ಯ ಮಟ್ಟದ ಎಲ್ಲ ರಾಜ್ಯಗಳಲ್ಲೂ ಕೂಡ 31 ರಾಜ್ಯಗಳಲ್ಲೂ ಕೂಡ ಪ್ರಾರಂಭ ಮಾಡಲಾಗಿದೆ. ಹಾಗೆ ರಾಜ್ಯಗಳಲ್ಲಿ ಅಲ್ಲದೇ ಜಿಲ್ಲಾ ಮಟ್ಟದಲ್ಲೂ ಕೂಡ ಇದನ್ನು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥ ದೂರದೃಷ್ಟಿ ಮನೋಭಾವನೆಯಿಂದ ಇದು ಮಾಡಿದಾಗ ಎಲ್ಲ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಂಸ್ಥೆ ಪ್ರಾರಂಭವಾಗಿದೆ. ಕಳೆದ ತಿಂಗಳು 15/12/2025 ಹಾಸನದಲ್ಲೂ ಕೂಡ ಅಧಿಕೃತವಾಗಿ ಈ ಒಂದು ಸಮಿತಿ ರಚನೆ ಆಗಿದೆ ಸರ್. ಈ ರಚನೆ ಆಗಿರ್ತಕ್ಕಂಥ ಸಮಿತಿಗೆ ನಮ್ಮ ಪ್ರಥಮ ಜಿಲ್ಲಾ ಅಧ್ಯಕ್ಷರಾಗಿ ಟಿ ಮಲ್ಲೇಶ್ವರ ಅವರನ್ನು ನೇಮಕ ಮಾಡಲಾಗಿದೆ. ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಕಾರ್ಯಾಧ್ಯಕ್ಷರಾಗಿ ನಮ್ಮ ಸುಂದರ್ ಅವರಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಪುಟ್ ಶೆಟ್ಟರಿದ್ದಾರೆ. ಕಾರ್ಯದರ್ಶಿಗಳಾಗಿ ನಮ್ಮ ಗಂಗಾಧರ್ ಅವರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಎಂಎಸ್ ಸುಂದರ್, ಪ್ರಧಾನ ಕಾರ್ಯದರ್ಶಿ ಸಣ್ಣಗೌಡ, ಖಜಾಂಚಿ ಜಯಕುಮಾರ್, ಕಾರ್ಯದರ್ಶಿ ಎಸ್ ಗಂಗಾಧರ್ ಇತರರು ಉಪಸ್ಥಿತರಿದ್ದರು. ಇತ್ತೀಚಿನ ಕೆಲವು ವರ್ಷಗಳಿಂದ ಯಕೃತ್ತಿನ ಕಾಯಿಲೆಗಳು ಆತಂಕಕಾರಿಯಾಗಿದೆ ಎಂದು ಮಣಿಪಾಲ್ ಹಾಸ್ಪಿಟಲ್ ಹೆಪಟಾಲಜಿ ಮತ್ತು ಟ್ರಾನ್ಸ್ಪ್ಲಾಂಟ್ನ ಡಾಕ್ಟರ್ ಸಂದೀಪ್ ಸತ್ಸಂಗಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದ ಹಲವು ಭಾಗಗಳಲ್ಲಿ ವಿಶೇಷವಾಗಿ ಆರ್ಯನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಯಕೃತ್ತಿನ ಕಾಯಿಲೆಗಳು ಆತಂಕಕಾರಿ ಮಟ್ಟದಲ್ಲಿ ಹೆಚ್ಚುತ್ತಿದ್ದು, ಇದು ಪ್ರಮುಖವಾಗಿ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸುತ್ತಿದೆ. ಆಲ್ಕೋಹಾಲ್ ಸಂಬಂಧಿತ ಯಕೃತ್ತಿನ ಕಾಯಿಲೆ ಹಾಗೂ ಚಯಾಪಚಯ ಸಂಬಂಧಿತ ಕೊಬ್ಬಿನ ಯಕೃತ್ತಿನ ಕಾಯಿಲೆಗಳು ಪ್ರಮುಖ ಕಾರಣಗಳಾಗಿವೆ. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಯಕೃತ್ತಿನ ಕಾಯಿಲೆಗಳು 10 ರಿಂದ 15 ವರ್ಷಗಳವರೆಗೆ ಯಾವುದೇ ಸ್ಪಷ್ಟ ಲಕ್ಷಣಗಳಿಲ್ಲದೆ ನಿಧಾನವಾಗಿ ಬೆಳೆಯುವುದು ಆತಂಕಕಾರಿ. ವೈರಲ್ ಹೆಪಟೈಟಿಸ್ನಂತಹ ರೋಗಗಳನ್ನು ಲಸಿಕೆ ಹಾಗೂ ಸಮಯೋಚಿತ ತಪಾಸಣೆಯ ಮೂಲಕ ತಡೆಯಬಹುದು. ಯಕೃತ್ತು ವೈಫಲ್ಯ ಹೊಂದಿರುವ ರೋಗಿಗಳಿಗೆ ಪ್ಲಾಸ್ಮಾ ವಿನಿಮಯ, ಡಬಲ್ ಪ್ಲಾಸ್ಮಾ ಮಾಲಿಕ್ಯುಲರ್ ಅಡಾಪ್ಟ್ ಸಿಸ್ಟಮ್ನಂತಹ ನವೀನ ಚಿಕಿತ್ಸೆಗಳಿದ್ದು, ಯಕೃತ್ತು ಚೇತರಿಸಿಕೊಳ್ಳುವವರಿಗೆ ಅಥವಾ ಕಸಿ ವರ್ಗೀಕರಣಕ್ಕೆ ನೆರವಾಗುತ್ತದೆ ಎಂದರು. ಯಾವುದು ಲಿವರ್ ಡಿಸೀಸಸ್, ಸೊ ಸ್ಪೆಷಲಿ ಈ ಬೆಲ್ಟಿಂದ, ಹಾಸನ್ ಬೆಲ್ಟಿಂದ ಅಟ್ಲೀಸ್ಟ್ ಇನ್ ದ ಲಾಸ್ಟ್ 10 years ಸ್ಲೋಲಿ ಇನ್ಕ್ರೀಸಿಂಗ್ ಇನ್ಸಿಡೆನ್ಸ್ ನೋಡ್ತಾ ಇದೆ ನಾವು. ಪೇಷಂಟ್ಸ್ ಯಾರಿಗೆ ಲಿವರ್ ಕಾಯಿಲೆ ಇದೆ, ಆ್ಯಂಡ್ ಲಿವರ್ ಕಾಯಿಲೆದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಾದರೆ ಸ್ಟಾರ್ಟಿಂಗಲ್ಲಿ ಏನು ಸಿಮ್ಟಮ್ಸ್ ಇರಲ್ಲ ಜನಕ್ಕೆ. ಯಾವ ಟೈಮ್ ತನಕ ಸಿಮ್ಟಮ್ ಬರುತ್ತೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಡ್ತದೆ. ಸೊ ಒಂದು ಬ್ರೀಫಲ್ಲಿ ಅಕಸ್ಮಾತ್ ನಾವು ಲಿವರ್ ಡಿಸೀಸ್ ಬಗ್ಗೆ ಗೊತ್ತಾಗಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಏನು. ಸೊ ಹಾಸನ್ ಬೆಲ್ಟಲ್ಲಿ ನಾವು ಫಾರ್ ಎಕ್ಸಾಂಪಲ್ 10 ಪೇಷಂಟ್ ನೋಡ್ತಾ ಇದ್ದರೆ ಅಪ್ರಾಕ್ಸಿಮೇಟ್ಲಿ 5 ಪೇಷಂಟ್ಸ್ ಡ್ರಿಂಕ್ಸ್ಗೋಸ್ಕರ ಎಕ್ಸೆಸಿವ್ ಡ್ರಿಂಕ್ಸ್ ಮಾಡ್ತಾ ಇದೆ, ಆಲ್ಕೋಹಾಲಿಕ್ ಬಿವರೇಜಸ್, ಅದ್ರ ಜೊತೆ ಹೆಲ್ತ್ ಡಯಟ್ ಮೇಲೆ ಏನು ಫೋಕಸ್ ಇಲ್ಲ. ಸೊ ಆಲ್ಕೋಹಾಲ್ ರಿಲೇಟೆಡ್ ಲಿವರ್ ಡಿಸೀಸ್ ಹೇಳ್ತಾರೆ, ದ್ಯಾಟ್ ಈಸ್ ದ ನಂಬರ್ 1 ಕಾರಣ ಈ ಬೆಲ್ಟಲ್ಲಿ. ಆ್ಯಂಡ್ ಆ್ಯಕ್ಚುಲಿ ವೆರಿ ಕ್ಲೋಸ್ ಕಾಂಪಿಟೇಷನ್ ವಿತ್ ಅನದರ್ ಕಂಡೀಷನ್, ಯಾವ್ದು ಹೆಸರು ನಾನ್ ಆಲ್ಕೋಹಾಲಿಕ್. ಅರಸೀಕೆರೆ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ಇತ್ತೀಚೆಗೆ ಶ್ರೇಷ್ಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಯಂ ಸೇವಾ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಹಾಗೂ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅರಸೀಕೆರೆ ಹಾಗೂ ಹಾಸನದ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿಗಳಾದ ನಾಗರಾಜ್ ಅವರು, ನಮ್ಮ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಬೃಹತ್ ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸಿರುವುದು ಸಂತೋಷದ ವಿಷಯ. ಇಂತಹ ಕಾರ್ಯಗಳಿಗೆ ಗ್ರಾಮಸ್ಥರ ಸಹಕಾರ ಅತ್ಯಗತ್ಯ. ಮುಂದಿನ ದಿನಗಳಲ್ಲಿ ಶ್ರೇಷ್ಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವಾ ಕಾರ್ಯಗಳು ನಡೆಯಲಿ ಎಂದು ಆಶಿಸಿದರು. ಐಡಿಯಾ ಬರಲಿಲ್ಲ ಅಂತೇನಿಲ್ಲ. ಪರಿಶಿಷ್ಟ ಪಂಗಡದ ಜನಾಂಗ ಸೇರಿ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾರೋ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂತ ನೀವು ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಳ ಮೆಚ್ಚುಗೆ ಇದೆ. ಹಾಗಾಗಿ ಇದನ್ನು ನಾವು ಪ್ರೋತ್ಸಾಹಿಸಬೇಕು. ಆ ದೃಷ್ಟಿಯಿಂದ
ನಾನು ಇವರಿಗೆ ಏನು ಪ್ರೋತ್ಸಾಹ ಬೇಕು, ಏನು ಸಹಾಯ ಬೇಕು, ಏನು ಸಹಕಾರ ಬೇಕು ಅಂತ ನನ್ನನ್ನು ಅವಕಾಶ ಕೊಟ್ಟು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ, ನೀವು ನಮ್ಮನ್ನು ಇಲ್ಲಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಶ್ರೇಷ್ಠ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕಿರಣ್ ಕುಮಾರ್, ಪ್ರಕೃತಿ ಫೌಂಡೇಶನ್ನ ಅಧ್ಯಕ್ಷರಾದ ರಂಗಪ್ಪ, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ರಮೇಶ್, ಈಶಣ್ಣ ಗುಡಿಗೌಡರು ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ಪಟ್ಟಣದ ಯಗಚಿ ನದಿ ದಡದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದ 8ನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವದ ಅಂಗವಾಗಿ ತಿರುವಾಭರಣ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು. ಉತ್ಸವದ ಪ್ರಯುಕ್ತ ಶ್ರೀ ಶಾಸ್ತನಿಗೆ ಅರ್ಪಿಸಲಾದ ತಿರುವಾಭರಣಗಳನ್ನು ಪಟ್ಟಣದ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬರಮಾಡಿಕೊಳ್ಳಲಾಯಿತು. ಬಳಿಕ ವಿವಿಧ ಕಲಾ ತಂಡಗಳು, ವಾದ್ಯಮೇಳ ಹಾಗೂ ಭಜನಾ ತಂಡಗಳೊಂದಿಗೆ ಭಕ್ತಿಭಾವದ ಭವ್ಯ ಮೆರವಣಿಗೆಯ ಮೂಲಕ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ತರಲಾಯಿತು. ಮೆರವಣಿಗೆಯುದ್ದಕ್ಕೂ ಭಕ್ತರ ಸ್ವಾಮಿ ಶರಣಮಯ್ಯಪ್ಪ ಎಂಬ ನಾಮಸ್ಮರಣೆ ಮೊಳಗಿತು. ಬಳಿಕ ದೇಗುಲದಲ್ಲಿ ತಿರುವಾಭರಣ ಪ್ರತಿಷ್ಠಾಪಿಸಿ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಮಹಾಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಂತ್ಯದಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ನಡೆಯಿತು. ಈ ವೇಳೆ ಟ್ರಸ್ಟ್ ಅಧ್ಯಕ್ಷ ವೈಎನ್ ಕೃಷ್ಣೇಗೌಡ, ಉಪಾಧ್ಯಕ್ಷ ಬಿಎಂ ಸಂತೋಷ್, ಪ್ರಧಾನ ಕಾರ್ಯದರ್ಶಿ ಪಾಪಣ್ಣ ಹಾಗೂ ವಿವಿಧ ಗುರುಸ್ವಾಮಿಗಳು ಮತ್ತು ಅರ್ಚಕರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ಅಂಗವಾಗಿ ಅರಸೀಕೆರೆ ನಗರದ ಪಾಂಡುರಂಗಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಮನೋಜ್ ಕುಮಾರ್, ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಸುರಕ್ಷಿತ ಕುಡಿಯುವ ನೀರು ಅತ್ಯಗತ್ಯ. ಈ ವಾರ್ಡಿನ ಜನರ ದಶಕಗಳ ಕನಸನ್ನು ಇಂದು ಈಡೇರಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸೇವಾನಿರತ ಪೌರಕಾರ್ಮಿಕ ದೇವನೂರು ಹನುಮಯ್ಯ ಹಾಗೂ ವಾಟರ್ಮ್ಯಾನ್ಗಳಾದ ಗಂಗಾಧರ್ ಮತ್ತು ಕೃಷ್ಣ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. भारत माता की जय, अटल बिहारी वाजपेयी की जय, बोलो पांडुरंग भगवान की जय, बोलो पांडुरंग भगवान की जय, बोलो रुक्मिणी माता की जय. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ನಗರಾಧ್ಯಕ್ಷ ಅವಿನಾಶ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ 2026ರ ನೂತನ ವರ್ಷವನ್ನು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನಿಗಮ ಮಂಡಳಿಗಳ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಅವರು ಸಂಘದ ನೂತನ ಡೈರಿಯನ್ನು ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅಧ್ಯಕ್ಷರು 2025ರ ಸಾಲಿನಲ್ಲಿ ಸಂಘವು ಸಾಧಿಸಿದ ಮೈಲುಗಲ್ಲುಗಳನ್ನು ಸ್ಮರಿಸಿದರು. ನಮ್ಮ ಸಂಘವು ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಹಾಗೂ ಮಾದರಿ ಸಂಘಟನೆಯಾಗಿದ್ದು 2026ರಲ್ಲೂ ಹೊಸ ಗುರಿಗಳೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎಂದು ನಿರ್ದೇಶಕರಿಗೆ ಕರೆ ನೀಡಿದರು. 2025ರಲ್ಲಿ ನಮ್ಮ ಬೃಹನ್ಮಣ ಸಹಕಾರ ಸಂಘ ಹಾಗೂ ಹಾಸನ ಜಿಲ್ಲಾ ಕೋಆಪರೇಟಿವ್ ಸೊಸೈಟಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದೆ. ಜೊತೆಯಲ್ಲಿ 2 ಕೋಟಿಯಿಂದ 3 ಕೋಟಿಗೆ ಕೋಆಪರೇಟಿವ್ ಸೊಸೈಟಿಯಿಂದ ಸಾಲ ಕೊಡೋದ್ರ ಜೊತೆಯಲ್ಲಿ ಕಡಿಮೆ ಬಡ್ಡಿ ದರ ಅಂತ ನಾವು ಈಗಾಗಲೇ 3 ಲಕ್ಷದಿಂದ 5 ಲಕ್ಷವರೆಗೆ ಕೊಡುವಂಥ ಕೆಲಸವನ್ನ ನಮ್ಮ ಕೋಆಪರೇಟಿವ್ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ತಗೊಂಡಿದ್ದಾರೆ. ಅದರಂತೆ ಈಗಾಗಲೇ 3 ಲಕ್ಷವನ್ನ ಕೊಡ್ತಾ ಬಂದಿದ್ವಿ. ಈಗಾಗಲೇ ನಮ್ಮ ಬೃಹನ್ಮಣ ಸಹಕಾರ ಸಂಘದಿಂದ 2025ರವರೆಗೆ ಹಲವಾರು ನಿವೇಶಗಳನ್ನ ಕಡಿಮೆ ದರದಲ್ಲಿ ಸದಸ್ಯ ಕೊಡುವುದರ ಜೊತೆಯಲ್ಲಿ ನಮ್ಮ ಬೃಹನ್ಮಣ ಸಹಕಾರ ಸಂಘವನ್ನ ಎಲ್ಲ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಉನ್ನತವಾದ ಮಟ್ಟಕ್ಕೆ ಬೆಳೆದಿದೆ. ಅದೇ ರೀತಿಯಲ್ಲಿ 2024ಕ್ಕೂ ಸಹ ಇನ್ನೂ ಉತ್ತಮವಾದ ಸಹಕಾರದೊಂದಿಗೆ ಉತ್ತಮವಾದ ಬೆಳವಣಿಗೆ ಕಡೆಗೆ ನಮ್ಮ ಬೃಹನ್ಮಣ ಸಹಕಾರ ಸಂಘ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಈ ಒಂದು ಬೃಹನ್ಮಣ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದಿರುವ ಎಲ್ಲ ಸದಸ್ಯರಿಗೆ, ನಿರ್ದೇಶಕರಿಗೆ ಹಾಗೂ ಎಲ್ಲ ನನ್ನ ಸಂಘದ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಸಂಘವನ್ನ ಈ ಮಟ್ಟಕ್ಕೆ ಬೆಳವಣಿಗೆಗೆ ಕಾರಣಕರ್ತರಾಗಿರೋರು ನಮ್ಮ ಸಂಘದ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಹಾಗೂ ಸದಸ್ಯರು. ಹಲವಾರು ಸಾಮಾಜಿಕ ಕೆಲಸ. ಈ ವೇಳೆ ಸಂಘದ ಉಪಾಧ್ಯಕ್ಷ ಧರ್ಮ ಬಿಆರ್, ಪದಾಧಿಕಾರಿಗಳಾದ ಪರಮೇಶ್, ಗೋಪಾಲಕೃಷ್ಣ ಸೇರಿದಂತೆ ಎಲ್ಲ ನಿರ್ದೇಶಕರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ನೂತನ ಪ್ರಭಾರ ಅಧ್ಯಕ್ಷರಾಗಿ ರಮೇಶ್ ಎಂಆರ್ ಅವರು ಅಧಿಕಾರ ಸ್ವೀಕರಿಸಿದರು. ನಿಕಟಪೂರ್ವ ಅಧ್ಯಕ್ಷ ಕಬ್ಬಲಗೆರೆ ಪುಟ್ಟಸ್ವಾಮಿಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ರಮೇಶ್ ಅವರ ಆಯ್ಕೆಯನ್ನು ಚುನಾವಣಾಧಿಕಾರಿ ಆನಂದ್ ಪ್ರಕಟಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ರಮೇಶ್ ಎಂಆರ್ ಮಾತನಾಡಿ, ರೈತರಿಗೆ ಮತ್ತು ನಿರುದ್ಯೋಗ ಯುವಕರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಕುರಿ ಮೇಕೆ ಸಾಕಾಣಿಕೆ ಸೇರಿದಂತೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯವನ್ನು ತ್ವರಿತವಾಗಿ ಒದಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಹಿರಿಯ ಮುಖಂಡರು ಉಪಸ್ಥಿತರಿದ್ದು ಹಾರ ಹಾಕಿ ಅಭಿನಂದಿಸಿದರು.
ಕಲಬುರಗಿ ಜಿಲ್ಲೆಯ ಮಡಬುಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐಷಾರಾಮಿ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು, ಬಂಧಿತರಿಂದ ಸುಮಾರು 12.5 ಲಕ್ಷ ರೂಪಾಯಿ ಮೌಲ್ಯದ 14 ವಿವಿಧ ಕಂಪನಿಗಳ ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಮಾರ್ಗದರ್ಶನದಲ್ಲಿ ರಚನೆಯಾದ ವಿಶೇಷ ತಂಡವು ಈ ಕಾರ್ಯಾಚರಣೆ ನಡೆಸಿದೆ. ಬಂಧಿತ ಆರೋಪಿಯನ್ನ ಚಿಂಚೋಳಿ ತಾಲೂಕಿನ ದಸ್ತಪುರ ಗ್ರಾಮದ ನಾಗೇಂದ್ರ ಎಂದು ಗುರುತಿಸಲಾಗಿದೆ. ಈತ ಹಳೆಯ ಹೆಬ್ಬಾಳ ಗ್ರಾಮದಲ್ಲಿ ಬಸವರಾಜ್ ಎಂಬುವರ ಬೈಕ್ ಕಳ್ಳತನ ಮಾಡಿದ ಪ್ರಕರಣದ ಬೆನ್ನತ್ತಿದ್ದ ಪೊಲೀಸರಿಗೆ ಬಲೆ ಬಿದ್ದಿದ್ದಾನೆ. ಪ್ರಕರಣದ ಮತ್ತೊಬ್ಬ ಆರೋಪಿ ಗೌಡಪ್ಪನಿಗಾಗಿ ಪೊಲೀಸರು ಶೋಧ ಮುಂದುವರೆಸಿದ್ದಾರೆ. ಜುಲೈ 4, 2025 ರಾತ್ರಿ ಸಮಯದಲ್ಲಿ ಹಳೆಯ ಹೆಬ್ಬಾಳ ಗ್ರಾಮದಲ್ಲಿ ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡುವ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡುವ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತೇವೆ. ತದನಂತರ ಬೇರೆ ಬೇರೆ ಕಡೆನೂ ಇದರ ಕಳ್ಳತನ ನಮ್ಮ ಲಿಮಿಟ್ಸ್ ಅಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ನಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ ಆಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸ್, ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರ್ ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬಂದಿದೆ. ಪಲ್ಸರು, KTM ಬೈಕ್ಸ್ ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬರ್ತಿದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಗೆ ಈ ಶಾಬಾದ್ ಸಬ್ ಡಿವಿಷನಲ್ಲಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ CPI ಮತ್ತು ಗುಬ್ಬಿ ತಾಲೂಕಿನ ಪುರತಾಂಡ ಹಾಗೂ ಕಾಟನಹಳ್ಳಿ ಗ್ರಾಮದಲ್ಲಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಹಾಗಲವಾಡಿ ಮತ್ತು ಬಿಕೆಗುಡ್ಡ ಕೆರೆಗಳಿಗೆ ಈ ವರ್ಷ ಹೇಮಾವತಿ ನೀರು ಹರಿಯುವುದು ಖಚಿತ. ಜಮೀನು ಸಮಸ್ಯೆಯಿಂದ ಸ್ಥಗಿತಗೊಂಡಿದ್ದ ಕಾಮಗಾರಿ ಈಗ ಪುನರಾರಂಭಗೊಂಡಿದೆ ಎಂದರು. ಇದೇ ವೇಳೆ ಪುರಲಂಬಾಣಿ ತಾಂಡವನ್ನ ಕಂದಾಯ ಗ್ರಾಮವನ್ನಾಗಿ ಮಾಡಲು ಅಗತ್ಯ ಮಾಹಿತಿ ಸಂಗ್ರಹಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಹೊಸಕೆರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ವರ್ಷ ಶಾಲೆ ಮುಚ್ಚದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ವರ್ಷ ಕೊಡೋದು ಅಷ್ಟೇ. ಅವ್ರಿಗೂ ಕೊಟ್ಟಂಗೆ ನನಗೆ ತಾಂಡವು ಜಾಸ್ತಿ ಇಲ್ಲ, ಬರೀ 3-4 ತಾಂಡ ಇರೋದು. ಅದರಿಂದ ವರ್ಷ ಬರೋದು ಫಂಡ್ ಹಾಕಿ ಮಾಡ್ತೀವಿ. ಈಗಲೇ ನಾವು ಶುರು ಮಾಡೋದು. ಈಗ ನಮ್ಮ ಶುರು ಮಾಡವೇ ಸುಮಾರು 50 ರಿಂದ 100 ಕೋಟಿ ರೂಪಾಯಿ ವರ್ಕ್ ಐತಿ. ಬರೀ ರಸ್ತೆಗಳದೇ ಆದಂಥ 100 ಕೋಟಿ ರೂಪಾಯಿ ವರ್ಕ್ ಈಗ ಶುರು ಮಾಡ್ತೀವಿ. ಇನ್ನೊಂದು 3-4 ದಿವಸಕ್ಕೆ ಶುರು ಮಾಡಿದರೆ ರೆಗ್ಯುಲರ್ ಆಗಿ ಮಾಡ್ತೀವಿ. ಈ ಸರಿ ಎಲ್ಲ ರೋಡ್ಗಳನ್ನ ಹಾಕಿದ್ದೀನಿ. ಈಗ ಮನೆ ಪೂಜೆ ಮಾಡೋರು 3 ರೋಡ್ ಮಾಡ್ತಾವ್ರೆ. ಈಗ ಚೋಳೂರು ಹೋಬ್ಳಿಲೇ ಸುಮಾರು ತೋಟದ ಪಾಳ್ಯ ರೋಡ್ ಹಾಕಿದ್ದೀನಿ, ಅನುಪುರಕುಂಟೆ ರೋಡ್ ಹಾಕಿದ್ದೀನಿ, ಚೋಳರಟ್ಟಿ ರೋಡ್ ಹಾಕಿದ್ದೀನಿ, ಆಮೇಲೆ ನಿಂಬೆಕಟ್ಟೆ ರೋಡ್ ಹಾಕಿದ್ದೀನಿ, ಆಮೇಲೆ ಗೌರಿಪುರ ರೋಡ್ ಹಾಕಿದ್ದೀನಿ. ಅದು ಹಾಕಿ 4.25 ಕೋಟಿ ಹಾಕಿ ಅದು ಸೇತುವೆ ಓವರ್ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಅದಕ್ಕೂ ಕೂಡ ಹಾಕಿದ್ದೀನಿ. ಇವೆಲ್ಲ ಶುರು ಮಾಡ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜು, ರಾಘವೇಂದ್ರ, ಕಾರ್ಯದರ್ಶಿ ಸಿದ್ದಯ್ಯ, ಗುತ್ತಿಗೆದಾರ ಬಸವರಾಜು ನಾಯಕ್, ಇಂಜಿನಿಯರ್ ಮಂಜುನಾಥ್, ಮುಖಂಡರಾದ ಗಿರಿಯಾ ಬೋವಿ, ಮಹದೇವಯ್ಯ, ಈಶಣ್ಣ, ಶಿವಣ್ಣ, ರಮೇಶ್, ಸಣ್ಣರಂಗಯ್ಯ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಳ್ಳಾರಿ ಫೈರಿಂಗ್ ಪ್ರಕರಣ, ಖಾಸಗಿ ಬುಲೆಟ್ನಿಂದ ಸಾವು ಸಂಭವಿಸಿದ ಬಗ್ಗೆ ಅನುಮಾನ, ಸಮಗ್ರ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆದೇಶ. ಆಲೂಗೆಡ್ಡೆ ಬೆಳೆಯುವಲ್ಲಿ ರಾಜ್ಯಕ್ಕೆ ಹಾಸನ ಜಿಲ್ಲೆ ಮೊದಲು, ಬೆಳೆ ಸಾಲ ಪಡೆದವರಿಗೆ ವಿಮೆ ಕಡ್ಡಾಯ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಕರೆ. ಲಂಚದ ಕಿರುಕುಳಕ್ಕೆ ಬೀಳಲಿದೆ ಬ್ರೇಕ್, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಹಾಸನದಲ್ಲಿ ಸಮಿತಿ ಸಜ್ಜು, ಜಿಲ್ಲಾಧ್ಯಕ್ಷ ಮಲ್ಲೇಶ್ ಮಾಹಿತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.